ಪಂಚ ಗ್ಯಾರಂಟಿ ಯೋಜನೆಯಿಂದ ಬಡವರ ಬದುಕು ಸಂಜೀವಿನಿಯಾಗಿದೆ. ಅಧಿಕಾರಿಗಳು ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವ ಜತೆಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ಯಾರಂಟಿ ಗ್ರಾಮ ವಿಲೇವಾರಿ ಸಭೆ ಆಯೋಜಿಸಬೇಕು ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ರಾಜ್ಯ ಉಪಾಧ್ಯಕ್ಷೆ ಡಾ. ಪುಷ್ಪಾ ಅಮರನಾಥ್ ಜಿಲ್ಲಾಡಳಿತಕ್ಕೆ ಸೂಚಿಸಿದರು. ಪಾಂಡವಪುರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆಗೆ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಸಿಂಹಪಾಲು ಅನುದಾನ ಮೀಸಲಾಗಿಸಿದೆ ಎಂದು ತಿಳಿಸಿದರು. ಬಡವರು ಯಾವುದೇ ಕಾರಣಕ್ಕೂ ಹಸಿವಿನಲ್ಲಿ ನೋವು ಅನುಭವಿಸಬಾರದು. ಬಡವರ ಹೊಟ್ಟೆ ತುಂಬಿದರೆ ಅವರಿಗೆ ಕೆಲಸ ಮಾಡಲು ಶಕ್ತಿ ದೊರೆಯುತ್ತದೆ ಎಂಬ ಕಾರಣಕ್ಕೆ ಸರ್ಕಾರ ಮೊದಲ ಆದ್ಯತೆ ನೀಡಿ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಹೀಗಾಗಿ ನ್ಯಾಯಬೆಲೆ ಅಂಗಡಿಗಳು ಬಡವರಿಗೆ ಪಡಿತರ ನೀಡುವ ಸ್ಥಳ, ಸರಿಯಾದ ತೂಕ ಹಾಗೂ ಗುಣಮಟ್ಟದ ಪಡಿತರ ಬಡವರಿಗೆ ದೊರಕಬೇಕು. ಅಧಿಕಾರಿಗಳು ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ಯಾವುದೇ ಕಾರಣಕ್ಕೂ ಬಡವರು ಸರ್ಕಾರದ ಯೋಜನೆಯಿಂದ ವಂಚನೆಯಾಗಬಾರದು ಎಂದರು. ನ್ಯಾಯಬೆಲೆ ಅಂಗಡಿ ಅವರಿಗೆ ಪಡಿತರ ವಿತರಣೆಗೆ ಅವರಿಗೆ ಕಮಿಷನ್ ನೀಡಲಾಗುತ್ತಿದೆ. ಹೆಚ್ಚುವರಿಯಾಗಿ ಪಡಿತರ ಕಾರ್ಡುದಾರರಿಗೆ ಹಣ ವಸೂಲಿ ಮಾಡುವುದು ಕಾನೂನು ಬಾಹಿರ. ಈ ಬಗ್ಗೆ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಭೆ ನಡೆಸಿ ನಿರ್ದೇಶನ ನೀಡಬೇಕು ಎಂದರು. ಪಡಿತರ ಚೀಟಿಯಲ್ಲಿರುವ ಎಲ್ಲ ಸದಸ್ಯರು 80 ವರ್ಷ ಮೇಲ್ಪಟ್ಟವರಿದ್ದಲ್ಲಿ ಅವರಿಗೆ ಮನೆಗೆ ಪಡಿತರ ತಲುಪಿಸಲು ಅವಕಾಶವಿರುತ್ತದೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಾಹಿತಿ ನೀಡಿ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿ ಎಂದರು. ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ 1422 ಫಲಾನುಭವಿಗಳು ಐಟಿ, ಜಿಎಸ್ಟಿ ಪಾವತಿದಾರರು ಎಂದು ಗೃಹಲಕ್ಷ್ಮಿ ಹಣ ಸ್ಥಗಿತಗೊಳಿಸಲಾಗಿದೆ. ಇದನ್ನು ಸರಿಪಡಿಸಿದರೆ ಶೇಕಡ 100ರಷ್ಟು ಸಾಧನೆಯಾಗುತ್ತದೆ. ಜಿಲ್ಲೆಯಲ್ಲಿ 1422 ಮಹಿಳೆಯರು ಜಿಎಸ್ಟಿ ಅಥವಾ ಐಟಿ ಪಾವತಿದಾರರಲ್ಲ ಎಂದು ದೃಢೀಕರಣ ನೀಡಿದರೆ ರಾಜ್ಯ ಮಟ್ಟದಲ್ಲಿ ಚರ್ಚಿಸಿ ಸಮಸ್ಯೆ ಪರಿಶೀಲಿಸಲಾಗುವುದು ಎಂದರು. ಯುವಶಕ್ತಿ ದೇಶದ ಅಭಿವೃದ್ಧಿಯ ಶಕ್ತಿ. ಯುವ ನಿಧಿ ಯೋಜನೆಯ ಬಗ್ಗೆ ಹೆಚ್ಚು ಪ್ರಚಾರ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು. ಅರ್ಹರನ್ನು ಯುವ ನಿಧಿ ಯೋಜನೆಗೆ ನೋಂದಣಿ ಮಾಡಿಕೊಳ್ಳಬೇಕು ಎಂದು ಸೂಚಿಸಿದರು. ಜಿಲ್ಲಾ ಗ್ಯಾರಂಟಿ ಯೋಜನೆ ಸಮಿತಿ ಸದಸ್ಯ ರುದ್ರಪ್ಪ ಮಾತನಾಡಿ, ಸರಿಯಾದ ಸಮಯಕ್ಕೆ ನ್ಯಾಯಬೆಲೆ ಅಂಗಡಿಗಳಿಗೆ ಪಡಿತರ ತಲುಪಿಸಬೇಕು. ಇಲ್ಲವಾದಲ್ಲಿ ಬಡವರಿಗೆ ತೊಂದರೆಯಾಗುತ್ತದೆ ಹಾಗೂ ಬ್ಯಾಂಕ್ನಲ್ಲಿ ಖಾತೆ ತೆರೆಯುವ ಸಂದರ್ಭದಲ್ಲಿ ಹಾಗೂ ಸಾಲ ಪಡೆಯುವ ಸಂದರ್ಭದಲ್ಲಿ ಪ್ಯಾನ್ ಕಾರ್ಡ್ ಪಡೆದು ಆಧಾರ್ ಜತೆ ಲಿಂಕ್ ಮಾಡಲಾಗುತ್ತದೆ. ಇದರಿಂದ ಅವರು ಐಟಿ ಪಾವತಿದಾರರು ಎಂದು ಬಿಂಬಿಸುತ್ತದೆ ಎಂದರು. ಇದಕ್ಕೆ ಜಿಲ್ಲಾಧಿಕಾರಿ ಡಾ. ಕುಮಾರ್ ಪ್ರತಿಕ್ರಿಯಿಸಿ, ಸದರಿ ಮಾಹೆಯಲ್ಲಿ ಅಕ್ಕಿಯ ಜೊತೆ ರಾಗಿ ಸಹ ನೀಡಲಾಗುತ್ತಿದೆ. ಇನ್ನು 2 ದಿನಗಳೊಳಗಾಗಿ ಪಡಿತರ ವಿತರಿಸಲಾಗುವುದು. ಬ್ಯಾಂಕ್ನಲ್ಲಿ ಖಾತೆ ತೆರೆಯುವ ಸಂದರ್ಭದಲ್ಲಿ ಪ್ಯಾನ್ ಸಂಖ್ಯೆ ಬೇಕಿರುವುದಿಲ್ಲ. ಈ ಬಗ್ಗೆ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಿಂದ ಚರ್ಚಿಸಿ ನಿರ್ದೇಶನ ನೀಡಲಾಗುವುದು ಎಂದರು. ಜಿಲ್ಲಾ ಪಂಚಾಯತ್ ಮುಖ್ಯ ಸಿಇಒ ಕೆಆರ್ ನಂದಿನಿ ಮಾತನಾಡಿ, 1422 ಮಹಿಳೆಯರ ಮಾಹಿತಿಯನ್ನು ಸಂಗ್ರಹಿಸಿ ಅವರ ಪ್ಯಾನ್ ಹಾಗೂ ಆಧಾರ್ ಸಂಖ್ಯೆ ಪಡೆದು ಜಿಎಸ್ಟಿ ಹಾಗೂ ಆದಾಯ ತೆರಿಗೆ ಕಚೇರಿಯಿಂದ ಸದರಿ ಮಹಿಳೆಯರು ಜಿಎಸ್ಟಿ ಹಾಗೂ ಐಟಿ ಪಾವತಿಸುತ್ತಿಲ್ಲ ಎಂದು ದೃಢೀಕರಣ ಪಡೆಯಲಾಗಿದೆ ಎಂದರು. ಸಭೆಯಲ್ಲಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಚಿಕ್ಕಲಿಂಗಯ್ಯ, ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಧನುಷ್, ಪಾಂಡವಪುರ ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷ ಎಚ್. ಕೆ. ಕೃಷ್ಣೇಗೌಡ, ತಾಲೂಕ್ ಪಂಚಾಯಿತಿ ಇಒ ಸುಷ್ಮಾ ಸೇರಿದಂತೆ ಇತರರಿದ್ದರು. ಅಧಿಕಾರಿಗಳು ಅವ್ರ ಹಂತದಲ್ಲಿ ಎಲ್ಲಾನು ತಗೊಂಡು ಕಳಿಸಿದ್ದಾರೆ. ಅವ್ರು ಬಂದಿದ್ದು ತರ ಕೊಡಿ ಸಿಡಿಪಿ ಅವರ ನೋಡಿ ಮೇಡಮ್, ನೀವು ಇದರಲ್ಲಿ ಕೆಳಗಡೆ ದೃಢೀಕರಣ ಕೊಟ್ಟಿದ್ದೇವೆ. ನಮ್ಮ ಲೋಕಲ್ LGST ಅಸಿಸ್ಟೆಂಟ್ ಕಮಿಷನರ್ ಆಫ್ GST ಕಡೆಯಿಂದನೇ ಕೊಡಿಸಿದ್ದೀವಿ ನಾವು. ಅವ್ರ ಐಟಿ GST ಪಾವತಿದಾರರಲ್ಲ ಅಂತ. ಸೊ ಹಂಗಾಗಿ ಸ್ಟೇಟ್ ಲೆವೆಲಲ್ಲಿ ಇಶ್ಯೂ ಸಾಲ್ವ್ ಆದರೆ ಇಷ್ಟು ದಿನ ಕಾದಿದ್ದೀವ, ಇನ್ನೊಂದು 2 ತಿಂಗಳು ಕಾಯೋಣ. ಈ ಸಭೆಯಲ್ಲಿ ಈ ತಿಂಗಳು ಸಚಿವರು ಎಲ್ಲರೂ ಕೂಡ ಇದೇ ಮುಖ್ಯವಾದ ವಿಚಾರ ಇರಲಿಲ್ಲ. ಅನ್ನಭಾಗ್ಯ ಕಾರ್ಡ್ದಾರರು ಯಾರು ಆಧರಿಸಿದ್ದಿಲ್ಲ, ಜೊತೆಗೆ ಇಷ್ಟ ನಮಗೆ ಬೇಕಾಗಿರೋ ಅಂಥವ್ರಿಗೆ ನಾವು ಏನಾದರೂ ಒಂದು ಬಳಸೋದು ಇದನ್ನು ನೀವು ತರಿಸ್ಕೊಟ್ರೆ ನಿಮ್ಮ ಅವಧಿಯಲ್ಲಿ ನಿಮ್ಮ ಕೆಲಸ ಮಾಡೋದ್ರಲ್ಲಿ ನಿಜಕ್ಕೂ ಕೂಡ ಅದನ್ನ ನಿಮಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಆದೇಶ ಸರ್ಕಾರದ ಗಮನಕ್ಕೆ ಮೊನ್ನೆ ಮಾತಾಡಿದ ಡಿಸ್ಕಷನ್ ಆಗಿದೆ. ಅದು ಟೆಕ್ನಿಕಲ್ ಆಗಿ ಯಾರಾಗಿದ್ದಕ್ಕಾಗಿದೆ. ನಿಮ್ಮ ಜಿಲ್ಲೆನಲ್ಲಿ ಸದ್ಯಕ್ಕೆ ಎಷ್ಟು ಕಾರ್ಡ್ ಇದೆ ಅಂತ
ಟೋಟಲ್ ಆಗಿ ಸರ್ ಜಿಲ್ಲೆಯಲ್ಲಿ NRC ಅಪ್ಲಿಕೇಶನ್ ಒಂದು 3,000 ಇದೆ ಎಲ್ಲ ಇಂಪ್ಲಿಮೆಂಟ್ ಎಲ್ಲ ಆಗಿತ್ತು ಮೇಡಮ್. ಕಂಬ ನೆಟ್ಟಿದ್ದ ಕಂಬ ಮುರಿದಾಕಿದ್ದಾರೆ ಅವರೊಬ್ಬ ಬೇರೆ ಕಂಬ ನೆಟ್ಟಿದ್ದೀರಾ ಇದಕ್ಕೆ ಏನು ಶಿಕ್ಷೆ? ಬೇರೆ ಪಬ್ಲಿಕ್ ಮೇಡಮ್ ಪಬ್ಲಿಕ್ಗೆ ಮುದ್ದಾಕಿ ಅವ್ರಿಗೂ ಶಿಕ್ಷೆ ಬೇಡವಾ? ಅದೇ ಅವ್ರು AWS ಸರ್ ಇಲ್ಲೇ ಇದ್ದಾರೆ. ಚಿಂತೂರಿಗೆ ಒಂದು ಸ್ಯಾಂಕ್ಷನ್ ಕೊಟ್ಟಿರಲ್ಲ ರೋಡು ಅಗಲ ಇಲ್ಲ ಅಂತ ನಮ್ಮ ಕಂಬ ನೆಟ್ಟಿರೋದನ್ನ ಬೇಕು ಅಂತ ಅಲ್ಲೇ ಹೋಟೆಲ್ಗಳು ಅದೊಂದು ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಈಗ ಅವರು ಗಮನಕ್ಕಿದೆಯಾ ತನಗೆ? ನನ್ನ ಬಗ್ಗೆ ಏನಿದೆ ನಾವು ಮೊದಲ ಬಾರಿಗೆ ಒಂದು ಪತ್ರಿಕೆ ಬರೋದ್ರೆ ಮೇಡಮ್ ನಾನು ಪ್ರಾರಂಭದಲ್ಲಿ ಜಿಲ್ಲೆಯ ಒಂದು ಪಾಪ್ಯುಲೇಷನ್ ನಾವು ತಗೊಳ್ಬೇಕಾಗುತ್ತೆ ಮೇಡಮ್. ಜಿಲ್ಲೆಯಲ್ಲಿ ಒಟ್ಟು ಕುಟುಂಬ 4,25,000 ಆಮೇಲೆ ನಮ್ಮ ಹುಟ್ಟು ಇಲಾಖೆ FCS ಏನು ಸ್ಟ್ಯಾಂಡ್ ಇದೆ ಮೊನ್ನೆ ಕರ್ತಿದ್ರಲ್ಲ ಅವಾಗ ಎಮರ್ಜೆನ್ಸಿ ಕ್ಯಾನ್ಸಲ್ ಮಾಡಿದ್ವಿ. ನಮ್ಮ ಕಾರ್ಡ್ ಲಿಮಿಟ್ ಮೀರ್ತಾವೆ. ಏನು ನಮ್ಮದು ಕಾರ್ಡ್ ಇದೆ ಆ ಕಾರ್ಡ್ಗಿಂತ ಎಕ್ಸಿಟ್ ಆಗದೆ ಇರೋದಕ್ಕೆ ಆ ಕಾರ್ಡ್ ಮೆಂಬರ್ನೆಲ್ಲ ಕಟ್ಟಿ ಮತ್ತೆ ಕ್ಯಾನ್ಸಲ್ ಆಗಿರೋದು ಈ ಹೊಸ ಕಾರ್ಡನ್ನ ನೋಡಿ. ನನಗೆ ಏನು ಗೊತ್ತಾ, ನಿಮ್ಮಷ್ಟು ಇದ್ರ ಬಗ್ಗೆ ಗೊತ್ತಿಲ್ಲ. ಎಷ್ಟು ನಾಯಿಬೆಲೆ ಫಸ್ಟ್ ಅನ್ನಭಾಗ್ಯದಿಂದ ಶುರು ಮಾಡೋಣ. ಒಟ್ಟು ನ್ಯಾಯಾಲಯಗಳು ಸರ್ 64 ಇದೆ ತಾಲೂಕಲ್ಲಿ 63 718 ಸರ್ 718 ಈ ಫೆಬ್ರವರಿಯಿಂದ ನಮ್ಮಲ್ಲಿ ಬಸ್ಸುಗಳು ಬರ್ತಾ ಇದ್ವಿ. ಫೆಬ್ರವರಿಯಿಂದ ಮೇಡಮ್ ಅಪ್ ಟು ಡಿಸೆಂಬರ್ ಅದು ಪೇಮೆಂಟ್ ಆಗಿದೆ ಮೇಡಮ್. ಅಪ್ ಟು ಡಿಸೆಂಬರ್ ಅದು ಪೇಮೆಂಟ್ ಆಗಿದೆ. ಫಸ್ಟ್ ಪ್ರಶ್ನೆ ನಿಮ್ಮಲ್ಲೇ ಗೊಂದಲ ಮಾಡ್ಕೊಬೇಡಿ. ಸೈಲೆನ್ಸ್. ಸಮರ್ಪಕವಾಗಿ ಕೊಟ್ಟಿರ್ತಕ್ಕಂಥ ಅಂಕಿಅಂಶದ ಪ್ರಕಾರ ಎಲ್ಲ ಫಲಾನುಭವಿಗಳಿಗೆ ಕಾರ್ಡ್ ಮುಖಾಂತರ ಯಾರ್ಯಾರು ಕಾರ್ಡ್ ಇಟ್ಕೊಂಡಿದ್ದಾರೆ ಅವ್ರಿಗೆ ಅನ್ನಭಾಗ್ಯ ತಲುಪಿದ್ಯಾ? ಇಲ್ಲಿವರೆಗೂ ದೇಶ ತಲುಪಿದ್ಯಾ? ಪಾಂಡವಪುರ ತಾಲೂಕು ಗ್ಯಾರಂಟಿ ತಿಂಗಳ ಮಾಡ್ತಾ ಇದ್ದೀರಾ? ನೀವು ಅವ್ರು ಮಾಡ್ತಾ ಇದ್ದೀರಾ? ಏನೋ ಸಮಸ್ಯೆ ಇದೆಯಾ? ಇವ್ರು ಕೋಪರೇಟ್ ಮಾಡ್ತಾರ? ಡಿಸ್ಟ್ರಿಕ್ಟ್ ಲೆವೆಲ್ 2 ಸಲ ಮಾಡ್ತಾ ಇದ್ದಾರೆ. ಫುಡ್ ಡಿಪಾರ್ಟ್ಮೆಂಟ್ ಅಂತ ನೀವು ತಾಲೂಕು ಅಧಿಕಾರಿಗಳು ತಾವು ಕೋಪರೇಟ್ ಮಾಡ್ತಾ ಇದ್ದಾರೆ ನಮ್ಮೊಟ್ಟಿಗೆ? ಡಿಸ್ಟ್ರಿಕ್ಟ್ ಅಧಿಕಾರಿಗಳು ಬರ್ತೀರಾ ತಾಲೂಕು ಮಟ್ಟದ ತಾಲೂಕಿನ ಸಭೆಗಳಿಗೆ? ಡಿಸ್ಟ್ರಿಕ್ಟ್ ಅಲ್ಲಿ 2 ಸಲ ಆಗುತ್ತೆ. ಅಲ್ಲಲ್ಲ, ತಾಲೂಕು ಮಟ್ಟದ ಸಭೆಗಳಿಗೆ ತಾವು ಬರ್ತೀರಾ? ಬಂದಿಲ್ಲ. ಯಾಕೆ ಬರಲ್ಲ? ಈಗ ಲಾಸ್ಟ್ ಬಂದಿದೆ ಅಟ್ಲೀಸ್ಟ್ 3 ತಿಂಗಳಿಗೆ ಒಮ್ಮೆ ಮತ್ತೆ ನೀವು ಒಂದು ಬಾರಿ ಎಲ್ಲ ತಾಲೂಕಲ್ಲೂ ಬಂದು ಕುತ್ಕೊಳ್ಳಿ ಅವ್ರ ಜೊತೆ. ಆಯ್ತು. ಆಯ್ತಾ? ಆಗ ಇನ್ನೊಂದಷ್ಟು ನೀವು ತಲೆಮಾಟದಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸರಿ ಮೇಡಮ್. DC ಅವ್ರು ಬಂದಿದ್ದಾರಲ್ಲ, ಇದೊಂದು ಉದಾಹರಣೆ ಅಲ್ವಾ? ನೀವು ಕೂಡ ಇನ್ನು ಆಫೀಸ್ ಬಿಟ್ಟು ತಾಲೂಕು ಮಟ್ಟಕ್ಕೆ ಇಳಿಬೇಕು, ಪಂಚಾಯತಿ ಮಟ್ಟಕ್ಕೆ ಹೋಗ್ಬೇಕು. ಅದೇ ಅದನ್ನ ಕೇಳ್ತೀರಾ? ಫಸ್ಟ್ ಆಲ್ರೆಡಿ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ತಾಯಂದ್ರು ಏನು ತಾವು ಗಾಬರಿ ಪಡಬೇಕಾಗಿಲ್ಲ. 1422 ಜನದ್ದು ಏನು ಇವತ್ತಿನವರೆಗೂ ಅವ್ರಿಗೆ ಸಿಕ್ಕಿಲ್ಲ. ಅದನ್ನ ಕೊಡ್ಸೋ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಮ್ಮ ಸಂಬಳಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಕೊಡಿಸ್ಬೇಕು ಅನ್ನೋದು ನನಗೂ ಒಂದು ಮೊದಲನೇದಾಗಿ ನಾನು ಹೇಳಿಕೆ ಇಚ್ಛಿಸ್ತೇನೆ. ನಾನು ತಗೊಳ್ತೀನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಅವ್ರಗಳಿಗೆ ಸಿಕ್ಬೇಕು, ನಿಮ್ಗಳಿಗೆ ಸಿಕ್ಬೇಕು. ಆ ನಿಟ್ಟಿನಲ್ಲಿ ಅಧಿಕಾರಿಗಳಿಗಾಗಲೇ 1422 ಮಾಹಿತಿ ಕೊಟ್ಟಿದ್ದಾರೆ. ನನಗೂ ಇವತ್ತಿನ ಸಭೆಯಲ್ಲಿ ರೆಸಲ್ಯೂಷನ್ ಈ ತಾಲೂಕಿನ ಒಂದು ಸಭೆಯಲ್ಲಿ ಆಗಬೇಕು. ಇಲ್ಲಿದು ಇವತ್ತೇ ನಾವು ಕೂಡ ಸರ್ಕಾರಕ್ಕೆ ಸಲ್ಲಿಸಿ ಮುತುವರ್ಜಿಯಿಂದ ಏನು ಇಷ್ಟು ಜನ ಈಚೆ ಹೊಂದಿದ್ದಾರೆ ಅವ್ರನ್ನ ತಾವು ಆದಷ್ಟು ಬೇಗ ನ್ಯಾಯ ಕೊಡ್ಬೇಕು ಅನ್ನೋದೇ ನಾನು ಕೂಡ ಕರೆಕ್ಟ್. 1422 ಕೊಟ್ರೆ ಗೌಡ್ರು ಹೇಳ್ದಂಗೆ, ನಮ್ಮ ಚಿಕ್ಕೂರು ಹೇಳ್ದಂಗೆ 100% 100ಕ್ಕೆ 100 ನಾವು ಮಹಿಳೆಯರಿಗೆ, ಹೆಣ್ಮಕ್ಳಿಗೆ ತಲುಪಿಸ್ತೀವಿ. ಅದೇನು ಹೊರಗೋಗಿದ್ದೀರಾ? ಈಗ 1000 ಟೋಟಲ್ ಆಗಿ ಎಷ್ಟು ಜನ ಕೊಟ್ಟಿದ್ದೀವಿ ನಾವು? ಟೋಟಲ್ ಆಗಿ 4,63,565 ಜನಕ್ಕೆ ನಾವು ಜಿಲ್ಲೆನಲ್ಲಿ. ನಮ್ಮ ಪಾಂಡವಪುರದಲ್ಲಿ
47,321 ಹೆಣ್ಮಕ್ಳಿಗೆ ನಾವು ಈಗಾಗಲೇ ಗೃಹಲಕ್ಷ್ಮಿ ಹಣವನ್ನ ಕೊಡ್ತಾ ಬಂದಿದ್ದೀವಿ. ನಮಗೆ ಸಾಲ ಬಿಟ್ಟು ಅಷ್ಟೇ ಮಾತಾಡ್ಸೋದು ಆಶಾ ಮಾಡೋದು ಒಂದು ಕಾರ್ಡ್ ಸಸ್ಪೆಂಡ್ ಆಗಿದೆ, ಒಂದು ಕ್ಯಾನ್ಸಲ್ ಆಗಿದೆ. 2017 ಕ್ಯಾನ್ಸಲ್ ಆಗಿದೆ. ಕ್ಯಾನ್ಸಲ್ ಆಗೋದಕ್ಕೆ ಕಾರಣ ಅವ್ರು ಇನ್ನೊಂದು ಅಷ್ಟು ವರ್ಷ ತಗೊಂಡಿಲ್ಲ ಅಂದ್ರೆ ಕ್ಯಾನ್ಸಲ್ ಆಗಿಲ್ಲ. ಬೇರೆ ಕಡೆ ಎಲ್ಲ ತಗೊಳ್ತಾ ಇರ್ಬೋದು. ಇಲ್ಲ ತಗೊಂಡಿರೋದಿಲ್ಲ. ಸರ್ ಅವರೆಲ್ಲಿಂದ ಹೊಸದಾಗಿ ಆನ್ಲೈನಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಆಧಾರ್ ಕೊಟ್ಬಿಟ್ಟು ಮಾಡಿಸ್ಕೊಂಡ್ರೆ ಸರ್ ಇವಾಗ ಮೆಡಿಕಲ್ ಕೇಸ್ ಒಂದು ಕ್ಯಾನ್ಸಲ್ ಆಗಿದೆ, ಒಂದು ಸಸ್ಪೆಂಡ್ ಆಗಿರೋ ಸಸ್ಪೆಂಡ್ ಆಗಿರೋದಕ್ಕೆ ಏನ್ ಕಾರಣ ತಗೊಂಡು ರೀಕನ್ಸಿಡರ್ ಮಾಡಕ್ಕೆ ಅದನ್ನ ತಾವು ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದ್ರು. ಇದು ನೋಡಿ, ಲೀಲಾವತಿ ಅನ್ನೋರಿಗೆ ಸಸ್ಪೆಂಡ್ ಆಗಿದೆಯಾ? ಹೌದು ಸಸ್ಪೆಂಡ್ ಆಗಿದೆ. ಮತ್ತೆ ಇನ್ನೊಬ್ರು ಸುಭದ್ರಮ್ಮ ಅನ್ನೋರು ಇಲ್ಲ, ಇದು ಏನಿದೆ ಸರ್ ತಾವೇ ಕರ್ನಾಟಕ ರಾಜ್ಯದ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿರುವಂಥ ಶ್ರೀಮತಿ ಡಾಕ್ಟರ್ ಪುಷ್ಪ ಅಮರನಾಥ್ ಮೇಡಮ್ ಅವರು ಈಗಾಗಲೇ ಸುದೀರ್ಘವಾಗಿ ನಮ್ಮ ಜಿಲ್ಲೆಯಲ್ಲಿ ಏನು ಪಂಚ ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ಯಾವ ರೀತಿ ಅನುಷ್ಠಾನವನ್ನು ಗೊಳಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನು ಬಹಳ ಕೂಲಂಕುಷವಾಗಿ ಪ್ರಗತಿ ಪರಿಶೀಲನೆಗಳನ್ನು ಮಾಡಿದ್ದಾರೆ. ಈಗಾಗಲೇ ಸುಮಾರು ನಮ್ಮ ಜಿಲ್ಲಾ ಮಟ್ಟದಲ್ಲೂ ಕೂಡ ಮೇಡಮ್ ಅವರು ಒಂದು ಸಭೆಯನ್ನು ಕೂಡ ನಡೆಸಿದರು. ಅದಾದ ನಂತರ ಮಂಡ್ಯ ಯೂನಿವರ್ಸಿಟಿಯಲ್ಲಿ ಯುವ ನಿಧಿಯ ಬಗ್ಗೆಯೂ ಕೂಡ ಒಂದು ದಿನ ಕಾರ್ಯಕ್ರಮವನ್ನು ಕೂಡ ಮಾಡಿದರು. ಒಂದು ಸಾಮಾಜಿಕವಾದಂಥ ಕಳಕಳಿಯನ್ನು ಹೊಂದಿ ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ಮುಟ್ಟಬೇಕು, ಯಾರಿಗೆ ತಲುಪಬೇಕು ಅವರಿಗೆ ತಲುಪಬೇಕು, ಮತ್ತು ಅದನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಬೇಕು ಅನ್ನುವಂಥ ಒಂದು ಕಾಳಜಿಯನ್ನು ಮೇಡಮ್ ಅವರು ಹೊಂದಿದ್ದಾರೆ. ಅದೇ ರೀತಿ ನಾವು ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಚಿಕ್ಕಲಿಂಗಿ ಅವರು ಕೂಡ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ತಿಂಗಳು ಕೂಡ ಸಭೆಯನ್ನು ನಡೆಸಿ ಈ ಯೋಜನೆಗಳ ಅನುಷ್ಠಾನವನ್ನು ಪ್ರಗತಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಮೂಲಕ ನಾನು ಮೇಡಮ್ ಅವರಿಗೆ ತಿಳಿಸಂಥದ್ದು, ಏನಾದರೂ ಸಮಸ್ಯೆಗಳು ಜಿಲ್ಲಾ ಮಟ್ಟದಲ್ಲಿ ಇದ್ರೂ ಕೂಡ ನಾನು ಮತ್ತು CEO ಅವರು ಕೂಡ ಕೂತ್ಕೊಂಡು ಅದನ್ನು ಸಮಸ್ಯೆಯನ್ನು ಬಗೆಹರಿಸ್ತೇವೆ. ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಬಡವರಿಗೆ, ನಿರ್ಗತಿಕರಿಗೆ, ಅಸಹಾಯಕರಿಗೆ ಆರ್ಥಿಕವಾಗಿ ಸಬಲೀಕರಣ ಹೊಂದಲಿಕ್ಕೆ, ಸ್ವಾವಲಂಬಿಗಳಾಗಲಿಕ್ಕೆ ಘನ ಸರ್ಕಾರ ಈ ಒಂದು ಯೋಜನೆಗಳನ್ನು ತಂದಿರತಕ್ಕಂಥದ್ದು. ಹಾಗಾಗಿ ಆ ಮೂಲಕ ಇದರ ಸದ್ಬಳಕೆಯನ್ನು, ಸದುಪಯೋಗವನ್ನು ಪಡಿಸ್ಕೊಂಡು ಪ್ರತಿಯೊಬ್ಬರು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು, ಜೊತೆಗೆ ಆರ್ಥಿಕವಾಗಿ ಸದೃಢರಾಗಬೇಕು ಅನ್ನೋದು ನನ್ನ ವಿನಂತಿ. ನಮ್ಮ ಎಲ್ಲ ಅಧಿಕಾರಿಗಳು ಕೂಡ ಈ ಯೋಜನೆಗಳನ್ನು ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಯಾವುದೇ ಒಂದು ನಿಷ್ಕಾಳಜಿಯನ್ನು ತೋರಿಸದೆ ಒಂದು ಸಮರ್ಪಕವಾಗಿ ಈ ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕಂತೇಳಿ ಕೂಡ ನಾನು ಎಲ್ಲರೂ ಕೂಡ ನಿರ್ದೇಶನವನ್ನು ಕೊಡ್ತೇನೆ. ನಮ್ಮ ಜಿಲ್ಲೆಗೆ ಬಂದು ಈ ಒಂದು ಯೋಜನೆಗಳ ಬಗ್ಗೆ ಸುದೀರ್ಘವಾಗಿ ಪ್ರಗತಿ ಪರಿಶೀಲನೆ ನಡೆಸಿ ತಮಗೆಲ್ಲರಿಗೂ ಕೂಡ ಸೂಕ್ತ ಮಾರ್ಗದರ್ಶನವನ್ನು ನೀಡಿದಂಥ ಡಾಕ್ಟರ್ ಪುಷ್ಪ ಅಮರನಾಥ್ ಮೇಡಮ್ ಅವರಿಗೆ ನಾನು ಜಿಲ್ಲಾಧಿಕಾರಿಯಾಗಿ ನಮ್ಮ CEO ಅವ್ರ ಪರವಾಗಿ ಎಲ್ಲ ಅಧಿಕಾರಿಗಳ ಪರವಾಗಿ ಹೃತ್ಪೂರ್ವಕವಾದಂಥ ವಂದನೆಗಳು ಅರ್ಪಿಸ್ತೇನೆ. ನಾನು ಮಾಡ್ತಿರೋ ಒಂದು ಒಳ್ಳೆ ಅವಕಾಶ. ನಾನು ಬೇರೆ ಏನೇನೋ ಕೊಡ್ತಾರೆ ಅಂತ ಅನ್ಕೊಂಡ್ರೆ ಗ್ಯಾರಂಟಿಗಳನ್ನ ಅನುಷ್ಠಾನ ಕೊಟ್ಟಾಗ ಸ್ವಲ್ಪ ಎಲ್ಲರೂ ಅಂದ್ರು, ಯಾಕೆ ನಿಮ್ಗೆ ಇದು ಕೊಟ್ಟರು ಉಪಾಧ್ಯಕ್ಷರು? 8 ಜಿಲ್ಲೆ ನೋಡ್ಕೊಡೋ ಕೆಲಸ ಇಲ್ಲ, ಬಡವ್ರ ಕೆಲಸ ಇದು, ನಾನು ಮಾಡ್ತೀನಿ ಅಂತೇಳಿ ನಾನು ಒಪ್ಕೊಂಡು ಬಂದೆ. ನಮ್ಮ ಕಮಿಟಿಯ ಸದಸ್ಯರುಗಳಿಗೆ ಕೊಡ್ತಕ್ಕಂಥದ್ದು ಅನುದಾನ ಇದೆಯಲ್ಲ, ಗೌರವಧನ ತುಂಬಾ ಕಡಿಮೆ. ಹೌದಾ? ಇವಾಗ ಯಾರಲ್ಲಿ ಮಾತಾಡ್ತೀರೋ ಅವ್ರು ದಯವಿಟ್ಟು ತಾಯಿ ತಗೊಂಡ್ಬಿಡ್ತಾರೆ. 1,200 ರೂಪಾಯಿ, ಅಯ್ಯೋ 1,000 ರೂಪಾಯಿ ಕೊಡ್ತಾರಲ್ಲ ನಮ್ಮ ಸರ್ಕಾರದಿಂದ ಗೃಹಲಕ್ಷ್ಮಿ. ಬರುತ್ತೆ, ಸಮಸ್ಯೆ ಆಗಿರೋರ್ಗು ಬರುತ್ತೆ. ಒಂದು 3 ತಿಂಗಳಿಂದ 2 ತಿಂಗಳಿಂದ ನಿಂತಿರೋದು ಒಟ್ಟೊಟ್ಟಿಗೆ ಬರುತ್ತೆ. ಎಲ್ಲೂ ಹೋಗೋದಿಲ್ಲ. ಅದು ನಿಮ್ಮ ಗಂಟದು, ನಿಮ್ಮ ಹಣ. ನಾವು ಏನ್ ಮಾತು ಕೊಟ್ಟಿದೀವಿ, ನಮ್ಮ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಸರ್ಕಾರ, DK ಶಿವಕುಮಾರ್ ಸಾಹೇಬ್ ಸರ್ಕಾರ ನೋಡ್ದಂತೆ ನಡೀತೀವಿ. ನಾವು ಕೊಟ್ಟಿರೋ ಭರವಸೆನ ಉಳಿಸ್ಕೊತೀವಿ, ಮಾತು ತಪ್ಪೋದಿಲ್ಲ. ಹೌದು, ಸ್ವಲ್ಪ ತಡ ಆದ್ರೂ ನಿಮ್ಮ ಅಕೌಂಟ್ಗೆ ಬರಬೇಕಾದ ಹಣ ಬಂದೇ ಬರುತ್ತೆ. ತಾಂತ್ರಿಕ ದೋಷಗಳು ಸರ್, ಇವತ್ತು GST ಮತ್ತು IT ದಾಖಲೆಗೆ ಆಗಿರ್ತಕ್ಕಂಥ ಟ್ಯಾಕ್ಸ್ ಪೇಮೆಂಟ್ ಆಗಿರೋದ್ರಿಂದ ಕೆಲವರು ಔಟ್ ಮಾಡಿ ಗೃಹಲಕ್ಷ್ಮಿ ಅವ್ರಿಗೆ ಏನು
ಆಗಿಲ್ಲ ಅದನ್ನ ಮುಂದಿನ ಸಭೆಯಲ್ಲಿ ಕ್ಯಾಬಿನೆಟ್ನಲ್ಲಿ ಇದು ಚರ್ಚೆ ಆಗತ್ತೆ. ಈ ಸಲ ಯಾರು 1422 ಮಂದಿ ನಮ್ಮ ಜಿಲ್ಲೆನಲ್ಲಿ ಹೊರಗುಳಿದಿದ್ದಾರೆ, ನಿಜಕ್ಕೂ ಕೂಡ ಅರ್ಹರಿಗೆ ನಾವು ಕೊಡ್ಲಿಕ್ಕೆ ತೊಂದರೆ ಆಗಿದೆ. ಕಡು ಬಡವರು ನಿಜಕ್ಕೂ ನೋಡಿದ್ರೆ ಪ್ರಾಬ್ಲಮ್ ಅಂದ್ರೆ ತಾಂತ್ರಿಕ ದೋಷ ಅಂತ ಏನಪ್ಪ ಸಾಲ ತಗೊಂಡಿರ್ತಾರೆ. ಸಮಯನ ಒಟ್ಟಿಗೆ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ವಿ. ಸಾಕಷ್ಟು ವಿಚಾರಗಳನ್ನು ನಾವು ತಮ್ಮ ಸಮ್ಮುಖದಲ್ಲಿ ನಾವು ಚರ್ಚೆ ಮಾಡಿದ್ವಿ. ಬಹುಶಃ ಜಿಲ್ಲಾಧಿಕಾರಿಗಳು ಈ ಒಂದು ತಾಲೂಕು ಮಟ್ಟದ ಸಭೆಗೆ ಬರೋದು ಅಪರೂಪ. ಆದರೆ ಇವತ್ತು ನನ್ನ ಕರೆಗೆ ಹೋಗ್ಬಿಟ್ಟು ಅವ್ರಿಗೆ ಇರೋ ಕಾಳಜಿ ಅದು ತಲೆಮಟ್ಟದಲ್ಲಿ ಬಂದು ಸಮಸ್ಯೆಗಳಿಗೆ ನಾನು ಕೂಡ ಕಿವಿ ಹಾಕ್ತೀನಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಬಂದರು. ಅವ್ರಿಗೆ ನಾನು ಮೊದಲಿಗೆ ಧನ್ಯವಾದ ಅರ್ಪಿಸ್ತೀನಿ. ನಂತರ ಅಧಿಕಾರ ನಿರ್ವಹಣಾಧಿಕಾರಿಗಳು ಕೂಡ ಜೊತೆಗೆ ಬಂದರು. ಅವ್ರಿಗೆ ತುರ್ತಾಗಿ ಒಂದು VCO ಅಂತ ಹೋಗಿದ್ದಾರೆ. ಈಗ ನಾನು ಇನ್ನೂ ಒಂದು 5-6 ಕಡೆ ಭೇಟಿ ಆದರೆ 1-2 ಕಡೆ ಆದರೂ ಭೇಟಿ ಕೊಡ್ತೀನಿ. ಎಲ್ಲಿ ಯಶೋಗಾಥೆಗಳು ಅಂದರೆ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ನಾನು ಖುದ್ದಾಗಿ ಹೋಗಿ ಮಾತನಾಡಬೇಕು. ಯಾರೋ ಒಬ್ಬರು ಪೆಟ್ಟಿಯನ್ನು ಇಟ್ಕೊಂಡಿದ್ದಾರೆ ಅಂದರೆ ಅದು ಬಹುಶಃ ಒಂದು ರೆವಲ್ಯೂಷನ್, ಕ್ರಾಂತಿ. ಇದೊಂದು ರೀತಿ ಸಾಮಾಜಿಕ ಮತ್ತು ಆರ್ಥಿಕ ಕ್ರಾಂತಿ ಅಂತ ನಾನು ಭಾವಿಸ್ತೀನಿ. ಮಹಿಳೆಯರು 4 ಗೋಡೆ ಮಧ್ಯದಲ್ಲೇ ಇರಬೇಕು, ಮನೆಯಿಂದ ಈಚೆ ಹೋಗೋದೇ ಒಂದು ಕಷ್ಟ ಅನ್ನುವಂಥ ಕಾಲ. ಅದರಲ್ಲೂ ಕೂಡ ನಮ್ಮ ಭಾಗದಲ್ಲಂತೂ ಹೆಣ್ಮಕ್ಳು ಸ್ವತಂತ್ರವಾಗಿ ಓಡಾಡ್ತಾಳೆ ಅಂದರೆ ಭಾಳನೇ ಇದು. ಇವತ್ತು ಬರೀ ಓಡಾಡೋದಲ್ಲ, ಭಾಳ ಆತ್ಮವಿಶ್ವಾಸದಿಂದ, ಭಾಳ ಒಂದು ರೀತಿ ದೃಢತೆಯಿಂದ, ದೃಢ ಸಂಕಲ್ಪದಿಂದ, ಸ್ವಾಭಿಮಾನದಿಂದ, ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವಾಭಿಮಾನದ ಹೆಣ್ಣೆ ಅಂತ ಹೇಳ್ತಿಲ್ಲ. ಅದು ಇವತ್ತು ಹೆಚ್ಚು ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಅದು ಬರುತ್ತೆ ಅಂತ ನಾನು ಭಾವಿಸ್ತೀನಿ. ಸ್ವಾಭಿಮಾನದ ಒಂದು ದಿಟ್ಟ ಶಕ್ತಿಯಿಂದ ಇವತ್ತು ಹೆಣ್ಮಕ್ಳು ಮನೆಯಿಂದ ಈಚೆ ಹೆಜ್ಜೆ ಇಡ್ತಾ ಇದ್ದಾರೆ. ಸಾಕಷ್ಟು ಧಾರ್ಮಿಕ ಕ್ಷೇತ್ರಗಳಿಗೆ ಓಡಾಡ್ತಿದ್ದಾರೆ. ನೆಂಟರಿಷ್ಟು ಮದುವೆಗಳಿಗೆ, ಮದುವೆಗಳಿಗೆ, ಮಕ್ಕಳ ಮನೆಗೆ ಎಲ್ಲ ಓಡಾಡ್ತಾ ಇದ್ದಾರೆ. ತಾಯಂದರು, ಹೆಣ್ಮಕ್ಳು ಭಾಳ ಖುಷಿಯಾಗಿದ್ದಾರೆ. ಶಕ್ತಿ ಯೋಜನೆ ಒಂದು ಸಾಮಾಜಿಕ ಕ್ರಾಂತಿಯನ್ನು ಇವತ್ತು ನಮ್ಮ ದೇಶದಲ್ಲಿ ತೋರಿಸಿದೆ ಕರ್ನಾಟಕದ ಕನ್ನಡಿಗರಿಗೆ ಅಂತ ನಾನು ಇವತ್ತು ಹೇಳ್ತಾ, ಬಹುಶಃ ಪಾಂಡವಪುರ ತಾಲೂಕಿಗೆ ನಾನು ಇದು ಮೊದಲನೇ ಬಾರಿ ನಾನು ಬರ್ತಾ ಇದ್ದೀನಿ. ಇಲ್ಲಿಯ ಶಾಸಕರು ಭಾಳ ನಮಗೆ ಭಾಳ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಯುವಕರು ಜನಪರವಾಗಿ ಕೆಲಸ ಮಾಡ್ತಿದ್ದಾರೆ. ನಾನು ನನ್ನ ಬಾಲ್ಯದ ದಿನಗಳನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೀನಿ. ನಾನು ಕೂಡ ಇಲ್ಲಿ 3 ಮತ್ತು 4ನೇ ತರಗತಿ ನಾನು ಪ್ರಾಥಮಿಕ ಶಾಲೆಯನ್ನು ಇಲ್ಲೇ ಓದಿದ್ದೆ. ನಮ್ಮ ತಂದೆ ದಯಾನಂದ ಅವರು ಇಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ. ಬಹುಶಃ ಮನೆಗಳಿದ್ದಾವೆ ಏನೋ ಗೊತ್ತಿಲ್ಲ, ಒಂದು ಇಂಜಿನಿಯರ್ ಕ್ವಾರ್ಟರ್ಸ್ ಇರ್ತೀನಿ. ನಾನು ಮಾತಾಡ್ತಿರೋದು ಒಂದು 30 ವರ್ಷಗಳ ಹಿಂದಿನ 30-35 ವರ್ಷಗಳ ಹಿಂದಿನ ದಿನದ ಒಂದು ಕಥೆ ಇರ್ತಾರೆ. 40 ವರ್ಷದ ಹಿಂದಿನ ಡೆಮೊಲಿಷನ್ ಆಗಿದೆ ಈಗ ಅಂತ ಹೇಳಿದ್ರೆ ನಾನು ನೋಡಲಿಕ್ಕೆ ಹೋಗಿದೆ. ನನಗೆ ಗುರ್ತೇ ಸಿಕ್ಕಲಿಲ್ಲ. ಈಗ ಆವಾಗ ಓಡಾಡಿದ್ದು ನಾನಿಲ್ಲಿ ಓದಿರೋಂಥ ಒಂದು ಸ್ಥಳ ಇದು ತಾಲೂಕು. ಭಾಳ ಹೆಮ್ಮೆ ನನಗೆ. ಮತ್ತೊಮ್ಮೆ ನಾನು ಒಬ್ಬ ಸ್ಟೇಟ್ ಮಿನಿಸ್ಟರ್ ರ್ಯಾಂಕ್ ಆಗಿ ಸಚಿವರ ಸ್ಥಾನದಲ್ಲಿ ಮತ್ತೆ ಈ ತಾಲೂಕಿಗೆ ಬರ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಪಾಂಡವಪುರ ಭಾಳ ವಿಶೇಷವಾದ ಕ್ಷೇತ್ರ. ಭಾಳ ಚೆನ್ನಾಗಿ ಇಲ್ಲಿ ಜನ ಭಾಳ ಏನಂದರೆ ಮಾನವೀಯತೆ ಮತ್ತು ಭಾಳ ಸ್ವಾಭಿಮಾನಿ ಜನ. ಇವತ್ತು ಪಂಚ ಗ್ಯಾರಂಟಿಗಳು ಅನುಷ್ಠಾನ ಆಗ್ತಕ್ಕಂಥ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ನಾನು ಒಂದು ಸಭೆಯನ್ನು ಕರೆದಾಗ ನನ್ನ ಸಮಿತಿಯ ಅಧ್ಯಕ್ಷ ಕೃಷ್ಣಗೌಡರು ಅವರು ಯಾರು ಸಾವಾಗಿದೆ ಅಂತೇಳಿ ತುರ್ತಾಗಿ ನಾನು ಹೇಳ್ಬಿಟ್ಟು ಎಲ್ಲ ಮತ ಸಮಿತಿಯ ಸದಸ್ಯರುಗಳೆಲ್ಲ ನಾವು ಒಟ್ಟಿಗೆ ಕುಳಿತುಕೊಂಡು ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ನಾನಿವತ್ತು ಯಾವ ಸ್ಥಾನದಲ್ಲಿದ್ದೀನಿ ಅನ್ನೋದು ಮುಖ್ಯ ಅಲ್ಲ. ನಾನು ಆ ಸ್ಥಾನದಲ್ಲಿ ಇಟ್ಕೊಂಡು ಏನು ಕೆಲಸ ಮಾಡ್ತೀನಿ ಅನ್ನೋದು ಮುಖ್ಯ. ಯಾವ ರೀತಿ ನಾನು ಜನಪರವಾಗಿ ಸ್ಪಂದಿಸ್ತೀನಿ ಅನ್ನೋದು ಮುಖ್ಯ. ನನಗೆ ಅಧಿಕಾರಕ್ಕಿಂತ ಇವತ್ತು ಅವಕಾಶ ಮುಖ್ಯವಾಗಿದೆ. ಯಾಕಂದರೆ ಏನು ಅಧಿಕಾರ ಸಿಕ್ಕಿದೆ ಅನ್ನೋದಕ್ಕಿಂತ ನಮ್ಮೆಲ್ಲ ಸದಸ್ಯರು ಕೂಡ ಅದೇನೆ. ಅವರು ಈ ಒಂದು ಸ್ಥಾನದಲ್ಲಿ ಇಟ್ಕೊಂಡು ಈ ಒಂದು ಸಮಯದಲ್ಲಿ ಯಾವ ರೀತಿ ಜಾಗತಿಕ ಅನುಷ್ಠಾನಗಳಿಗೆ ತಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋದು ಒಂದು ಭಾಳ ಶ್ರಮ, ಭಾಳ ಮುಖ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಅವ್ರ ಪರವಾಗಿ ಅವರ ಒಂದು ಆಲೋಚನೆಗಳಿಗೆ, ಅವರ ಒಂದು ಬೇಡಿಕೆಗಳಿಗೆ ನಾನು ಯಾವಾಗಲೂ ಸದಾಕಾಲ ಜೊತೆಯಾಗಿರ್ತೀನಿ ಅನ್ನೋದೇ ನನ್ನ ಒಂದು ಆಶಯ.
ಮುಂದುವರೆದು ಇವತ್ತು ತುಂಬ ವಿಚಾರಗಳನ್ನ ನಾವು ಬೆಳಗ್ಗೆಯಿಂದ ಮಾತನಾಡೋದು. ನಿಮ್ಮ ಒಟ್ಟಿಗೆ ಮಾತನಾಡುವಾಗ ತಾವೇನಾದರೂ ಏನಾದರೂ ನನ್ನ ಹತ್ರ ಏನಾದರೂ ಹಂಚ್ಕೋಬೇಕಾದ್ರೂ ಕೇಳಬೇಕಂತ ಇರುತ್ತೆ, ನನ್ನ ಪ್ರಶ್ನೆಗಳಿಗೆ ನಾನು ಮಾತನಾಡೋಕ್ಕೆ ಇಚ್ಛಿಸ್ತೀನಿ. ನನಗೇನು